ನಮ್ಮ ಲಕ್ಕಿ ನೋಡಿ ಇಲ್ಲಿ ಮೂಳೆ ಸಿಕ್ಕಿಲ್ಲ ಅಂತ ಸಂಡಿಗೆನೇ ಮೂಳೆ ಮಾಡ್ಕೊಂಡು ತಿಂತೈತೆ. ಸಮ್ಮರ್ ಹಾಲಿಡೇಸ್ ಬಂದರೆ ಸಾಕು ಬೆಂಗಳೂರು ಕಡೆ ಆ ರೆಸಾರ್ಟ್ ಹೋಗಬೇಕು, ಇಲ್ಲಿ ಹೋಗ್ಬೇಕು ಟೂರು, ಅಲ್ಲಿ ಹೋಗಬೇಕು, ಆ ಊರಿಗೆ ಹೋಗಬೇಕು, ಅಲ್ಲಿ ಹೋಗಿ ಎಂಜಾಯ್ ಮಾಡಬೇಕು, ಮತ್ತು ಇಲ್ಲಿ ಹೋಗಿ ಎಂಜಾಯ್ ಮಾಡಬೇಕು ಅಂತ ಎಲ್ಲ ಯೋಚನೆ ಮಾಡ್ತಾಯಿರ್ತೀವಿ. ಆದರೆ ಊರ ಕಡೆ ಆ ಥರ ಅಲ್ಲ. ಸಂಡಿಗೆ ಹಾಕಬೇಕು, ಅವ್ರು ಇನ್ನೇನು ಬಿಸಿಲು ಶುರುವಾಯಿತು, ಬಿಸಿಲಿಗೆಲ್ಲ ಹೋದರೆ ಸಂಡಿಗೆ ಒಣಗಲ್ಲ ಅಂತೇಳಿ ಸಂಡಿಗೆ ಮಾಡೋದ್ರಲ್ಲೇ ಬ್ಯುಸಿ ಆಗಿರ್ತಾರೆ. ಸೊ ನಮ್ಮವ್ವ ಕೂಡ ಅಷ್ಟೇ, ಸಂಡಿಗೆ ಯಾರು ತಿಂದಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಮೊಮ್ಮಕ್ಕಳು ತಿಂತಾರಂತೇಳಿ ಕಷ್ಟಪಟ್ಟು ಸಂಡಿಗೆ ಮಾಡಿ ಕಳಿಸಿದ್ಲು. ಸೊ ಆ ಸಂಡಿಗೆ ನಾವು ಹುರ್ಕೊಂಡು ತಿಂತಾಯಿದ್ದೀವಿ. ಚೆನ್ನಾಗಾಗಿತ್ತು. ಬೇಡವ ಬಿಸಿಲೈತಿ ಹಾಕ್ಬೇಡ ಅಂದರೂ ಕೇಳಲ್ಲ, ನನ್ನ ಮೊಮ್ಮಕ್ಕಳು ತಿಂತಾರೆ, ನೀವು ತಿಂದಿಲ್ಲ ಅಂದರೆ ತಿಂದಿಲ್ಲ ಅಂತ ಹೇಳಿ 2 ದಿನ ಕಷ್ಟಪಟ್ಟು ಹಾಕಿ ಕಳಿಸಿದ್ರು. ಚೆನ್ನಾಗಿದ್ದು ಸಂಡಿಗೆ ಮಾತ್ರ. ಸೊ ಇಲ್ಲಿ ನನ್ನ ಮಗನಿಗೆ ನಮ್ಮ ಯಜಮಾನರು ಟ್ರೈನಿಂಗ್ ಕೊಡ್ತಾಯಿದ್ದಾರೆ, ಕ್ರಿಕೆಟ್ ಟ್ರೈನಿಂಗು. ಸೊ ರಾತ್ರಿ ಟೈಮಲ್ಲಿ ಕೊಡ್ತಾಯಿದ್ದಾರೆ, ಬೆಳಗ್ಗೆ ಹೊತ್ತು ಟೈಮ್ ಸಿಗಲ್ಲ ಅಂತ ಹೇಳಿ. ಸೊ ಅವರು ಕೂಡ ಊಟ ಮಾಡ್ಕೊಂಡು ಅದಾದಮೇಲೆ ಅವ್ನು ಟ್ರೈನಿಂಗ್ ಕೊಡ್ತಾಯಿದ್ರು. ನನ್ನ ಮಗನೋ ಒಂದು ಮಾತು ಕೇಳೋದು ಇಲ್ಲ, ಒಂದು ಸಾರಿ ಹೇಳ್ಕೊಟ್ರೆ 4 ಸಾರಿ ಹೇಳ್ಕೊಡ್ಬೇಕು ಅದನ್ನೇ. ಸೊ ಹೆಂಗೋ ತಲೆ ತಿನ್ಕೊಂಡು ಆಟ ಆಡ್ತಾಯಿದ್ರು. ಸೊ ಇವತ್ತು ರಾತ್ರಿ ದೀಪ ಹಚ್ಚೋಕ್ಕೆ ನನಗೆ ಆಗಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳಿಗೆ ಹೇಳಿದ್ದೆ. ಸೊ ನನ್ನ ಮಕ್ಕಳು ನೋಡಿ ಇಲ್ಲಿ ಏನು ಕಿತಾಪತಿ ಮಾಡ್ತವ್ರೆ. ಒಂದು ಕೆಲಸ ಹೇಳಿದರೆ ಅವ್ರಿಗೆ 4 ಕೆಲಸ ಮಾಡ್ತಾರೆ. ಇಬ್ಬರು ನಾನು ಮಾಡ್ತೀನಿ ನೀ ಮಾಡ್ತೀನಿ ಅಂತೇಳಿ ತಲೆ ತಿನ್ಕೊಂಡು ಹೆಂಗೋ ದೀಪ ಹಚ್ಚಿದ್ರು. ಕೊನೆಗೂ ದೀಪ ಅಂತೂ ಹಚ್ಬಿಟ್ರು ದೇವ್ರಿಗೆ.